ಹಾಗೆ ಇಲ್ಲಿ ವೇದಿಕೆ ಮೇಲೆ ಬಂದಿರೋ ಎಲ್ಲ ನನ್ನ ಸ್ನೇಹಿತರು, ನನ್ನ ಗೆಳೆಯರು, ನನ್ನ ಮಿತ್ರರು, ಕುಟುಂಬದವರು, ಅಭಿಮಾನಿಗಳು, ನನ್ನೊಟ್ಟಿಗೆ ಬೆಳೆದಂತ ಅಭಿಮಾನಿಗಳು, ನನ್ನ ಎಲ್ಲದಕ್ಕಿಂತ ಹೆಚ್ಚಾಗಿ ಫಸ್ಟ್ ಟೈಮ್ ಈ ತರ ಒಂದು ಸ್ಟೇಜಿಗೆ ನನ್ನ ಮಗಳು ಕೂಡ ಬಂದಿದ್ದಾರೆ. ಲೈವ್ ನೋಡ್ತಾ ಇದ್ರು ಮನೇಲಿ ಕೂತ್ಕೊಂಡು, ಇಲ್ಲ ನಾನು ಕಣ್ಣಾರೆ ನೋಡ್ಬೇಕು ಅಂತ ಬಂದರು. ಜೊತೆಗೆ ನನ್ನ ಮಗ ಕೂಡ ಬಂದಿದ್ದಾನೆ. ಇದಕ್ಕಿಂತ ಬೆಟರ್ ದೃಶ್ಯ ಯಾವ್ದಾದ್ರು ಇದೆಯಾ ನಿನಗೆ? 30 ವರ್ಷ ತಗೊಂಡಿದ್ದೀನಿ ಈ ಆಸ್ತಿ ಸಂಪಾದಿಸೋದಕ್ಕೆ. ನಾನು 30 ವರ್ಷ ಹಾಗೆ ಹೀಗೆ ಮಾತುಗಳಿಗೆ ಯಾವುದೋ ವಿಚಾರಕ್ಕೆ ಕಳ್ಕೊಳ್ಳುವಂತ ಆಸ್ತಿ ಅಲ್ಲ ಇದು. ಈ ಪ್ರಪಂಚದಲ್ಲಿ ಪ್ರೀತಿಗಿನ ದೊಡ್ಡದು ಯಾವುದೂ ಇಲ್ಲ. ಆ ಪ್ರೀತಿ ನನಗೆ ಸಿಕ್ಕಾಪಟ್ಟೆ ಕೊಟ್ಟಿದ್ದೀನಿ ಎಲ್ಲರೂ. ಇದಕ್ಕೆ ಸದಾ ನಾನು ಚಿರಋಣಿ ಅಂತ ಹೇಳ್ತಾ ಈಗ ವಿಷಯಕ್ಕೆ ಬರ್ತೀನಿ. ಹಿಂದೆ ಒಂದು ಮ್ಯಾಕ್ಸ್ ಅನ್ನೋ ಸಿನಿಮಾ ಕೊಟ್ಟಿದ್ದೆ. ಅವಾಗ ನಾನು ಹೇಳಿದ್ದೆ, ಇಷ್ಟು ಮೊದಲನೇ ಬಾರಿ ಮಾತು ಕೊಟ್ಟು ಹೇಳಿದೆ, ಇದು ನನ್ನ ಫ್ಯಾನ್ಸಿಗೆ, ನನ್ನ ಸ್ನೇಹಿತರಿಗೆ ಮಾಡ್ತಾ ಇದ್ದೀನಿ ಅಂತ. ಹೌದೋ ಇಲ್ಲೋ? ಈಗ ಹೇಳ್ತಾ ಇದ್ದೀನಿ, ಬರೀ ಈ ಸಲ ಮಾರ್ಕ್ ಕೊಡ್ತಾ ಇಲ್ಲ, ತಲೆ ಮೇಲೆ ಹೊಡೆದಂಗೆ ಕೊಡ್ತಾ ಇದ್ದೀನಿ. ಚಿತ್ರತಂಡ ಹಗಲು ರಾತ್ರಿ ಕೆಲಸ ಮಾಡ್ತಾ ಇದೆ. ಬಂದಿರೋ ಮೊದಲನೇ ಟೀಸರ್ಗೆ ತಾವು ಕೊಟ್ಟಿರೋ ಸಪೋರ್ಟಿಗೆ, ತಾವು ತೋರಿಸಿರೋ ಪ್ರೀತಿಗೆ ಥ್ಯಾಂಕ್ಸ್. ಈಗ ಈ 2 ನಿಮಿಷ ಏನ್ ಮಾಡೋದು ಹೇಳಿ? ಎಲ್ಲಪ್ಪ ನಮ್ಮ ಆರ್ಗನೈಸರ್ ಯಾರು? ಇನ್ 2 ಮಿನಿಟ್ಸ್ ಏನ್ ಮಾಡ್ಬೇಕು? ಇನ್ನ 2 ಮಿನಿಟ್ಸ್ ಇದೆ. ರಾಜಗೌಡ್ರಿಗೆ ಡ್ಯಾನ್ಸ್ ಮಾಡ್ಸಲ್ವಾ? ಪ್ರದೀಪ್ ಅವ್ರಿಗೆ ಕೇಳಿ ಮಾಡ್ಸಲ್ವಾ? ರಾಜೀವ್ ಅವ್ರಿಗೆ ಕೇಳಿ ಮಾಡಿಸ್, ಇಲ್ಲ ಇವ್ರಿಗೂ ಕೇಳಿ ಮಾಡಿಸುವ. ನನ್ನ ಮಗಳು ಒಂದು ಹಲೋ ಹೇಳ್ಬೇಕಂತ ನಿಮಗೆ. ನಮಸ್ಕಾರ. ಮೊದಲನೇ ಬಾರಿ ನಮಸ್ಕಾರ ಹೇಳ್ತಿದ್ರಪ್ಪ, ನಮಸ್ತೆ ಹೇಳಿ. ಥ್ಯಾಂಕ್ ಯು.